ದೇಶ ಈ ತರ ಆಯ್ತದೆ ಅಂತ ಗೊತ್ತಿರ್ಲಿಲ್ಲ ಗುರು. ಇವತ್ ಬೆಳಗ್ಗೆ ಎದ್ದು ಮನೆಗೆ ಹೋದ್ರೆ ನಮ್ಮ ಮನೆ ನಾಯಿಗಳೆಲ್ಲ ಇಸ್ಪೀಟ್ ಆಡ್ತಾವ್ರಿ. ನೀನೇನು ನೀನ್ ಕರೆಕ್ಟ್ ಆಗಿರೋ, ನೀನ್ ಕರೆಕ್ಟ್ ಆಗಿದ್ದು 4 ಜನಕ್ಕೆ ಬುದ್ಧಿ ಹೇಳಲೇ ಲೋಪಾರ್ ನನ್ ಮಗನೇ. ಅಲ್ಲಿಂದ ನಮ್ ದೊಡ್ಡ ನಾಯಿಗೆ ಕಿವಿ ಚುಸ್ಬೇಕು ಅಂತ ರೋಡ್ ಕರ್ಕೊಂಡು ಹೋಗ್ಬೇಕಾದ್ರೆ ನಾನ್ ಗಾಡಿ ಓಡಿಸ್ತೀನಿ ಅಂತ ಅಂದ್ಲು. ಓಡಿಸ್ತೀಯಾ? ಮುಖ ತೊಳ್ದಿದ್ದೆ ಬೆಳಗ್ಗೆ. ಹೋಗ್ಲಿ ಅನ್ಬಿಟ್ಟು ಚಿಂದಂಗಡಿಗೆ ನಾನೇ ಕರ್ಕೊಂಡು ಹೋದೆ. ಅಲ್ಲೇ ಅವಳು ಸೈಡ್ ಡ್ರಿಂಕ್ ತಗೊಂಡ್ಲು, ಅದು ಅಲ್ಲೇ ಚುಚ್ಚಿಸ್ಬಿಟ್ಟು ಇಷ್ಟು ದೂರ ಕರ್ಕೊಂಡು ಬಂದು ಏನು ತಿನ್ನಿಸ್ತಿಲ್ಲ ಅಂದ್ರೆ ಹೆಂಗೆ ಅನ್ಬಿಟ್ಟು ಬೇಕ್ರಿ ಕರ್ಕೊಂಡು ಹೋದೆ. ಇವ್ರು ಬೇಕ್ರಿಲೂ ತಿಂದ್ಬಿಟ್ಟು ಗೋಲ್ಗಪ್ಪ ತಿಂತೀನಿ ಅಂತ ಅಂದ್ರು. ಕೊನೆಗೆ ಚುರುಮುರಿನೂ ಕೊಡಿಸ್ಕೊಂಡು ಕೊನೆಗೆ ಬಿರಿಯಾನಿನೂ ಬೇಕು ಅಂದ್ರು. ನನಗೆ 2 ನಿಮಿಷ ತಲೆನೇ ಕೆಟ್ಟೋಯ್ತು. ಅಲ್ಲಿಂದ ಮನೆಗೆ ಹೋದ್ರೆ ನಮ್ಮ ಮಮ್ಮಿ ಸುಪ್ರಭಾತ ಮಾಡಕ್ ಕಾಯ್ಕ ಕೂತಿತ್ತು. ಆಮೇಲೆ ನಮ್ಮ ಮಮ್ಮಿ ನನಗೆ ಬೈಕೊಂಡು ಎದ್ದೋಯ್ತು. ನನಗ್ ಬೈದಿರೋದಕ್ಕೆ ನನ್ನ ತಂಗಿಗೆ ಫುಲ್ ಹ್ಯಾಪಿ. ನಮ್ಮ ಮಮ್ಮಿ ಎಷ್ಟೇ ಕೋಪ್ತರ ಇದ್ರು ಮುಖ ನೋಡ್ಬಿಟ್ರೆ ಸಾಕು. ಇವತ್ತಿಗಿಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಫಾಲೋ ಮಾಡಿ.